ಒಂದಲ್ಲ ಎರಡಲ್ಲ 3 ಬಾರಿ ಸಿಎಂ ಸ್ಥಾನ ಕೈತಪ್ಪಿದೆ. ಸಭೆಯಲ್ಲಿ ಕಣ್ಣೀರನ್ನ ಹಾಕಿದ್ದಾರೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು. 3 ಬಾರಿ ಕೈತಪ್ಪಿರುವಂತದ್ದು ಸಿಎಂ ಸ್ಥಾನ. ಸಭೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದೀಗ ಕಣ್ಣೀರನ್ನ ಹಾಕ್ತಿದ್ದಾರೆ. 3 ಬಾರಿ ಅವಕಾಶ ಸಿಕ್ಕರೂ ಕೂಡ ಕೈ ಹಿಡಿದಿಲ್ಲ ಅದೃಷ್ಟ. ತುಮಕೂರಿನಲ್ಲಿ ಭಾವುಕರಾಗಿದ್ದಾರೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್. ರಾಜಕೀಯ ಜೀವನವನ್ನ ನೆನೆದು ಭಾವುಕರಾಗಿದ್ದಾರೆ. ಪರಂ ಸಿದ್ಧಾರ್ಥ ಕಾಲೇಜ್ ಸಿಬ್ಬಂದಿ ಎದುರು ಪರಂ ಮನದಾಳದ ಮಾತುಗಳನ್ನ ಆಡಿರುವಂಥದ್ದು. ಈ ವೇಳೆ ಭಾವುಕರಾಗಿ ಮಾತನಾಡಿದ್ದಾರೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಒಂದಲ್ಲ ಎರಡಲ್ಲ 3 ಬಾರಿ ನನಗೆ ಅವಕಾಶ, ಅದರಲ್ಲೂ ಕೂಡ ಸಿಎಂ ಸ್ಥಾನವನ್ನ ಅಲಂಕರಿಸುವಂತಹ ಒಂದು ಅವಕಾಶ ಕೈ ತಪ್ಪಿರುವಂಥದ್ದು. ಅದೃಷ್ಟ ಇರಲಿಲ್ಲ. ಸಭೆಯಲ್ಲಿ ಕಣ್ಣೀರನ್ನ ಹಾಕಿದ್ದಾರೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು. 3 ಬಾರಿ ಅವಕಾಶ ಸಿಕ್ಕರೂ ಕೂಡ ಅದೃಷ್ಟ ಅನ್ನೋದು ಕೈ ಹಿಡಿದಿಲ್ಲ. ತುಮಕೂರಿನಲ್ಲಿ ಭಾವುಕರಾಗಿದ್ದಾರೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ತಮ್ಮ ಮನದಾಳದ ಮಾತುಗಳನ್ನ ಆಡಿರುವಂಥದ್ದು. ರಾಜಕೀಯ ಜೀವನವನ್ನ ನೆನೆದು ಭಾವುಕರಾಗಿದ್ದಾರೆ. ಸಿದ್ಧಾರ್ಥ ಕಾಲೇಜ್ ಸಿಬ್ಬಂದಿ ಎದುರುಗಡೆ ತಮ್ಮ ರಾಜಕೀಯ ಜೀವನವನ್ನ ನೆನೆದು ಕಣ್ಣೀರನ್ನ ಕೂಡ ಹಾಕಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸದ್ಯಕ್ಕೆ ಡಿಸಿಎಂ ಆಗಿದ್ದಾರೆ. ಆದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಆಕಾಂಕ್ಷಿಗಳಾಗಿದ್ರು. ನಿರಂತರವಾಗಿ ಅದಕ್ಕಾಗಿ ಪ್ರಯತ್ನವನ್ನ ಪಡ್ಕೊಂಡು ಬಂದಿದ್ರು. ಆದ್ರೆ ಅವಕಾಶ ಸಿಕ್ಕಿದೆ, ನನಗೆ ಅವಕಾಶ ಸಿಕ್ಕಿದ್ರು ಕೂಡ ಅದೃಷ್ಟ ನನ್ನ ಕೈ ಹಿಡ್ದಿಲ್ಲ, ಹಾಗಾಗಿ ಸಿಎಂ ಆಗಿಲ್ಲ ನಾನು ಅಂತ ಹೇಳಿ ಇದೀಗ ಭಾವುಕರಾಗಿರುವಂಥದ್ದು. ಸಿದ್ಧಾರ್ಥ ಕಾಲೇಜ್ನ ಸಿಬ್ಬಂದಿಗಳ ಎದುರು ತಮ್ಮ ಮನದಾಳದ ಮಾತುಗಳನ್ನ ಆಡಿದ್ದಾರೆ. ತಮ್ಮ ರಾಜಕೀಯ ಜೀವನದವನ್ನ ನೆನೆದು ಭಾವುಕರಾಗಿದ್ದಾರೆ. ಒಂದಲ್ಲ ಎರಡಲ್ಲ 3 ಬಾರಿ ನನಗೆ ಅವಕಾಶ ಸಿಕ್ಕಿತ್ತು. 3 ಬಾರಿನೂ ಕೂಡ ಅದೃಷ್ಟ ಅನ್ನೋದು, ಲಕ್ ಅನ್ನೋದು ನನ್ನ ಕೈ ಹಿಡಿಲಿಲ್ಲ, ಕೈ ತಪ್ಪಿತು. ತುಮಕೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭಾವುಕರಾಗಿರುವಂಥದ್ದು. ನೋಡಿ, ಇಷ್ಟು ದಿನ ನಾಯಕತ್ವ ಬದಲಾವಣೆಯ ಕೂಗೇನಿತ್ತು, ಅದರಲ್ಲಿ ಕೇವಲ ಡಿಸಿಎಂ ಡಿಕೆಶಿ ಹೆಸರಷ್ಟೇ ಇರಲಿಲ್ಲ. ಅದರ ಜೊತೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಇತ್ತು. ಅವರು ಕೂಡ ಸಿಎಂ ಆಕಾಂಕ್ಷಿಗಳಾಗಿದ್ರು. ಸಿಎಂ ಸ್ಥಾನ ಸಿಗುತ್ತೆ ಅಂತ ಅನ್ಕೊಂಡಿದ್ರು. ಅದಕ್ಕಾಗಿ ಹೋರಾಟ, ಕೆಲಸ ಎಲ್ಲವನ್ನ ಕೂಡ ಮಾಡ್ಕೊಂಡ್ ಬಂದಿದ್ರು. 3 ಬಾರಿ ಅವಕಾಶ ಕೂಡ ಸಿಕ್ಕಿದೆ ಅವ್ರಿಗೆ. ಆದ್ರೆ ಅದೃಷ್ಟ ಅನ್ನೋದು ಕೈ ಸಿಕ್ಕಿಲ್ಲ, ನನಗೆ ಕೈ ಹಿಡ್ದಿಲ್ಲ ನನ್ನ ಕೈನ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದೀಗ ಭಾವುಕರಾಗಿದ್ದಾರೆ ತುಮಕೂರಿನಲ್ಲಿ. ಹಾರಾಗಿ ಕಣ್ಣೀರು ಹಾಕೊಂಡು ಯಾರೋ ಪಕ್ಕದಲ್ಲಿರೋದು ಯಾಕೆ ಸ್ವಾಮಿ ಸಂತೋಷ ಪಡಬೇಕು, ನೀವು ಕಣ್ಣೀರು ಹಾಕ್ತಿರಲ್ಲ. ಒಂದಲ್ಲ ಎರಡಲ್ಲ 3 ಬಾರಿ ಸಿಎಂ ಸ್ಥಾನ ಅನ್ನೋದು ಕೈ ತಪ್ಪಿರುವಂಥದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಕುರಿತಾಗಿ ತುಮಕೂರಿನಲ್ಲಿ ಮಾತನಾಡಿದ್ದಾರೆ. ಸಿದ್ಧಾರ್ಥ ಕಾಲೇಜಿನ ಸಿಬ್ಬಂದಿಗಳ ಎದುರು ತಮ್ಮ ರಾಜಕೀಯ ಜೀವನದಲ್ಲಿ ಆಗಿರುವಂತಹ ಪ್ರಸಂಗಗಳ ಕುರಿತಾಗಿ ಮಾತನಾಡಿರುವಂಥದ್ದು. ಆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಭಾವುಕರಾಗಿದ್ದಾರೆ. ಯಾಕಂತ ಅಂದ್ರೆ ಕಷ್ಟವನ್ನ ಪಟ್ಟಿದ್ರು ಪಕ್ಷಕ್ಕಾಗಿ, ಸಿಎಂ ಆಕಾಂಕ್ಷಿ ಆಗಿದ್ರು, ಆದ್ರೆ ಸಿಕ್ಕಿಲ್ಲ. ಲಕ್ ಅನ್ನೋದು ಅವರ ಕೈ ಹಿಡಿದಿಲ್ಲ. ಹಾಗಾಗಿ ಬಹಳ ದುಃಖ ಆಗ್ತಾ ಇದೆ. ಕಣ್ಣೀರನ್ನ ಕೂಡ ಹಾಕಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ತಮ್ಮ ಮನದಾಳದ ಮಾತುಗಳನ್ನ ಆಡಿರುವಂಥದ್ದು. ತುಮಕೂರಿನಲ್ಲಿ ಕುರಿತಾಗಿ ಮಾತನಾಡಿದ್ದಾರೆ. ಒಂದ್ ಕಡೆನಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಅನ್ನೋದು ರಾಜ್ಯ ಕಾಂಗ್ರೆಸ್ನಲ್ಲಿ ಮುಗಿಯದ ಅಧ್ಯಾಯ ಆಗಿತ್ತು. ಅದಕ್ಕೂ ಕೂಡ ಫುಲ್ ಸ್ಟಾಪ್ ಅನ್ನ ಇಟ್ರು.